Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬಂದಾಗ ಇಲ್ಲಿ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಒಂದು ಸ್ವಾಗತ. ಇಲ್ಲೆಲ್ಲ ಆರ್ಮಂಜು ಇದ್ದಾರೆ, ಆರ್ಮಂಜು ಸಂಪಂಗಿ ನಮ್ಮ ಸತಿ ಎಲ್ಲ ಇದ್ದಾರೆ. ಎರಡು ಗುಂಪು, ಹರಿಪ್ರಸಾದ್ ಒಂದು ಗುಂಪು, ರಮೇಶ್ ಒಂದು ಗುಂಪು, ಜಾರ್ಜ್ ಒಂದು ಗುಂಪು, ಇದೆಲ್ಲ ಉದಯ ಇದ್ದಾನೆ. ಇವನು ಪಾಲ್ದಾರ. ದೊಡ್ಡ ಗಲಾಟೆ. FM ಖಾನು ಒಂದು ಫ್ಲೈಟ್ ತರ ಮಾಡ್ಬಿಟ್ಟು ತಂದು ಜೀಪ್ ತಂದು ನಿಲ್ಸಿದ್ರು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ರಾಜೀವ್ ಕಾರು, ಜಾರ್ಜ್ ಕಾರು ಬಂದಿತ್ತು. ಜಾರ್ಜ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ನಾವೆಲ್ಲ ವಿದ್ಯಾರ್ಥಿ ನಾಯಕರು. ಸೊ ಆಗ ಜಾರ್ಜ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗಾಡಿಗೆ ಹತ್ತಿದ್ರೆ ಹೊತ್ತು FM ಖಾನ್ ಗಾಡಿಗೆ ಅವತ್ತು ರಾಜೀವ್ ಗಾಂಧಿ ಅವರು ಹತ್ತಲಿಲ್ಲ. ದೊಡ್ಡ ಘಟನೆಗಳೆಲ್ಲ ನನಗೆ ಮೆಲುಕಾಗಕ್ಕೆ ಹೋದರೆ ಗಂಟೆಗಟ್ಟಲೆ ಭಾಷಣ ಮಾಡಬೇಕಾಗ್ತದೆ. ನಾನು, ಸಲೀಮು, ರತ್ನಪ್ರಭಾ ಇಲ್ಲಿ 3 ಜನ ಕೂತಿದ್ದೀವಿ. ನಮ್ಮನ್ನ ನಾರ್ತ್ ಕೊರಿಯಾ ಕಳಿಸ್ಕೊಟ್ಟಿದ್ವಿ. ಎಲ್ಲ ಯೂತ್ ಕಾಂಗ್ರೆಸ್ ಅವ್ರನ್ನ ನಾವೆಲ್ಲ, ಇವರು NSU ಯೂತ್ NSU ಪ್ರೆಸಿಡೆಂಟ್ ಇದ್ದರು, ಅವರು ಮಹಿಳಾ ಕಾಂಗ್ರೆಸ್ಸಲ್ಲಿದ್ದರು, ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ. ಹರಿಪ್ರಸಾದ್, ನಾವೆಲ್ಲ 22 ದಿನ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಫೆಸ್ಟಿವಲ್ಗೆ ಕಳಿಸ್ತಿದ್ದೆ. ಅವರು ಪ್ರೈಮ್ ಮಿನಿಸ್ಟರ್, ಆಲ್ ಪಾರ್ಟಿ ಡೆಲಿಗೇಷನ್. ಇಡೀ ವಿಶ್ವದಲ್ಲೇ ನಮ್ಮ ಹುಡುಗರುಗಳಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆಲ್ಲ ಕಳಿಸಿ ನಮಗೆಲ್ಲ ಅನೇಕ ಎಲ್ಲ ದೇಶಗಳ ಜೊತೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪದ್ಧತಿ ಸಂಪ್ರದಾಯವನ್ನು ಅವರೆಲ್ಲ ಕೂಡ ಬೆಳೆಸ್ಕೊಂಡು ಬರ್ತಾಯಿದ್ರು. 180 ದೇಶ. ನನ್ನಲ್ಲಿ ಫೆಸ್ಟಿವಲ್ಲು ನನಗೆ ಈಗೂ ನನಗೆ ನೆನಪು. ಅಲ್ಲಿ ನಡೆದಂಥ ಉದ್ಘಾಟನಾ ಸಮಾರಂಭ, ಅಲ್ಲಿ ನಡೆದಂಥ ಕ್ಲೋಸಿಂಗ್ ಸಮಾರಂಭ ಇನ್ನು ನನ್ನ ಕಣ್ಣಿಗಿದೆ. ನಾನು ಅವತ್ತು ಅಂದ್ಕೊಂಡೆ ಮುಂದಕ್ಕೆ ನಾನು ಮಂತ್ರಿ ಆಗ್ಬೋದು ಅಂತ ನನಗೆ ಅವತ್ತೇ ಇತ್ತು. ಅಷ್ಟೊಂದು ಅಸೆಂಬ್ಲಿ ಹೋಗಿದ್ದೆ, ನಾನು ಆಗ್ಬೋದು ಅಂತ ಇತ್ತು. ಆದರೆ ಮತ್ತೆ ಇಂಥ ಫೆಸ್ಟಿವಲ್ ನನಗೆ ಸಿಗುವುದಿಲ್ವೇನೋ ಒಂದು ಭಾವನೆ ಕೂಡ ನನಗೆ ಬಂದಿತ್ತು. ಅಷ್ಟು ಆನಂದಕರವಾದಂಥ ಘಟನೆಗಳು, ಅನುಭವಗಳು ಆವತ್ತು ನಮ್ಮ ಮೇಲೆ ಇವತ್ತು ಬೀರಿದೆ. ಭಾಳ ಜನ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅವತ್ತು ನಮ್ಮ ಜೊತೆ ಆ ಪ್ರವಾಸದಲ್ಲಿ ಹರಿಪ್ರಸಾದ್ ಅದಿಯಾಗಿ ನಮ್ಮ ಟೀಮ್ನಲ್ಲಿ ಅವತ್ತೊಂದು ಕಾಲದಲ್ಲಿ ಅವರು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇತ್ತು. ಎಲ್ಲ ಕೂಡ ನಾವೆಲ್ಲ ಹೋಗಿ ಬಂದು ಹಂಗೆ ಯುವಕರನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ. ಅವ್ರು ಪ್ರಧಾನಮಂತ್ರಿ ಆದಾಗ HK ಪಾಟೀಲ್ರು, KH ಪಾಟೀಲ್ರು ಅಧ್ಯಕ್ಷರು, ಇಲ್ಲಿ ವೀರಪ್ಪ ಮೊಯ್ಲಿ ಅಪೋಸಿಷನ್ ಲೀಡರ್. ಬಹುಶಃ ಒಂದು 70 ಜನ ಯುವಕರಿಗೆ, ಹೊಸ ಯುವಕರಿಗೆ 85ರಲ್ಲಿ ಟಿಕೆಟ್ ಸಿಕ್ತು. ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರು. ನಾನು ಸಲೀಮ್ ಇಲ್ಲ, ಟಿಕೆಟ್ ಕೊಡಲಿಲ್ಲ. ಇವರು ವಿನಯ್ ಕುಮಾರ್ ಸರ್ಕಿ, SM ನಾಗರಾಜ, ಎಲ್ಲರಿಗೂ 3-4 ಜನಕ್ಕೆ ಆಗ ವಿದ್ಯಾರ್ಥಿ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರು. ಸೊ ಅದೇ ನಾನು ಹೇಳ್ತೇನೆ, ಒಟ್ಟು 70 ಯುವಕರಿಗೆ, ಯೂತ್ ಕಾಂಗ್ರೆಸ್ಗೆ 40 ಟಿಕೆಟ್ ಕೊಟ್ಟರು. ರಾಮಲಿಂಗಾರೆಡ್ಡಿ, ರೇವಣ್ಣ, ವಿಶ್ವನಾಥ, ನಮ್ಮ ವಿಜಯಕುಮಾರ್, ನಮ್ಮ ಈದೂರು ಮಂಗಳೂರವರು, ರಮನಾಥ್ ರೈ, ಎಲ್ಲ ಹಿಂಗೆಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅವಸರ ಕೊಟ್ಟರು. ಮಂತ್ರಿ ಮಾಡುವಾಗ ಕೂಡ ಆಗ ನಾನು ಮೊದಲನೇ ಬಾರಿಗೆ MLA ಆದೆ. ಅಷ್ಟೊತ್ತಿಗೆ ನನಗೆ ಕ್ಯಾಂಪೇನಿಗೂ ಬಂದಿದ್ದರು ರಾಜೀವ್ ಗಾಂಧಿ ಅವರು ಕನಕಪುರಕ್ಕೆ. MLA ಆದೆ. ನಂದು ರೇವಣ್ಣನ ಎಲೆಕ್ಷನ್ಗೆಲ್ಲ ರಾಮನಗರದಲ್ಲೂ ಬಂದು ಪ್ರಚಾರಕ್ಕೆ ಬಂದಿದ್ದರು, ರಾಮನಗರಕ್ಕೆ. ಅದಾದ್ಮೇಲೆ ತಿರ್ಗಿ 2ನೇ ಟೈಮು ಬಂದರು. ನನಗೆ ಬಂದಾಗ ಕೊನೆಗೆ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಒಂದು ಗಲಾಟೆ ನಡೀತು.
ಹಿಂದೂ ಮುಸ್ಲಿಮ್ಸ್ ಗಲಾಟೆ ನಡೀತು. ಅವತ್ತು ನನಗೆ ಅದಾದಮೇಲೆ ನನ್ನ ಕಾರಲ್ಲಿ ಕುಂಡಿಸ್ಕೊಂಡು ಬೆಂಗಳೂರಿಗೆ ನನ್ನನ್ನು ಕರ್ಕೊಂಡು ಬಂದು ವೀರೇಂದ್ರ ಪಾಟೀಲ್ ಸ್ವಲ್ಪ ಆರೋಗ್ಯ ಸರಿಯಿರಲಿಲ್ಲ. ನಾನು ಆ ಘಟನೆಯಿಂದ ನನಗೆ ಪಿಚ್ ಹೇಳಲಿಕ್ಕೆ ನಾನು ತಯಾರಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.